ನಾನು ಅಳ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ಆಕ್ಟಿಂಗ್. ಅದಕ್ಕೆ ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ ಬಂದವ್ರೆ. ಸೂಪರ್ ಆಗಿತ್ತು, ಚಿಂದೆ ಆಗಿತ್ತು. ಜಾತಿ ವ್ಯವಸ್ಥೆ ಅನ್ನೋದೇ ಬರಬಾರ್ದು ಸರ್. ಎಲ್ಲ ಏನು ಹೇಳ್ತಾರೆ, ಡಬಲ್ ಶೇಡು, ಡಬಲ್ ಆಕ್ಟಿಂಗ್ ಅಂತ ಇದ್ರು. ಬಟ್ ಒಬ್ಬರನ್ನೇ 2 ಶೇಡ್ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಾರ್ಲಿಂಗ್ಸ್ ಬ್ಲಾಗ್ಸ್ ಅಂಡ್ ಇನ್ಫೋ. ನಾನು ನಿಮ್ಮ ಪ್ರೀತಿಯ ಹೇಮಂತ್. ಇವತ್ತು ಡಿಸೆಂಬರ್ 29, ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯ್ತಿದ್ದಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಡೆಸಿರುವಂತಹ ಕಾಟೇರ ಫಿಲಮ್ ರಿಲೀಸ್ ಆಗಿದೆ. ಸೊ ಮೈಸೂರಲ್ಲಿ ಎಲ್ಲ ಥಿಯೇಟ್ರ್ ಮಲ್ಟಿಪ್ಲೆಕ್ಸ್ಗಳು ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇನ್ನೇನು ಫಸ್ಟ್ ಶೋ ಬಿಡ್ತಾ ಇದ್ದಾರೆ. ಮೂವಿ ಹೇಗಿತ್ತು ಏನು ಅಂತ ಜನರ ಅಭಿಪ್ರಾಯನ ಕೇಳಿ ತಿಳ್ಕೊಂಬರೋಣ ಬನ್ನಿ. ಮೂವಿ ಮುಗಿಸ್ಕೊಂಡ್ಬರ್ತಾರೆ. ಏನಿಷ್ಟ ಮೂವಿ? ರೈತರ ಸ್ಟೋರಿ, ಹೊಸ ಡಿಫ್ರೆಂಟ್ ಸ್ಟೋರಿ ಚೆನ್ನಾಗಿದೆ. ನಿಮ್ಗೆ ಚೆನ್ನಾಗಿದೆ ಸರ್. ತುಂಬಾ ಜಾತಿ ಬಗ್ಗೆ ಒಂದು ಇದಾಗಿ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ಚೆನ್ನಾಗಿದೆ. ಆಕ್ಟಿಂಗ್ ಸೂಪರ್ ಆಗಿದೆ ಈ ಮೂವಿಲಿ. ಓಕೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಫೈಟಿಂಗ್ಸ್ ಚೆನ್ನಾಗಿದೆ. ಆಮೇಲೆ ದರ್ಶನ್ ಅವ್ರ ಎಂಟ್ರಿನೂ ತುಂಬಾ ಕ್ರೇಜ್ ಆಗಿದೆ ಅಂತ. ಹೌದು ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಸೂಪರ್ ಆಗಿದೆ. ಹೇಗೆ ಸರ್ ಮೂವಿ? ಚೆನ್ನಾಗಿದೆ. ಹೇಗಿತ್ತು ಮೂವಿ? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಅಂತ ಗಂಭೀರವಾಗೈತೆ ಪಿಕ್ಚರು. ಈ ಮುಂದೆ ಸೂಪರ್ ಚೆನ್ನಾಗೈತೆ ಪಿಕ್ಚರ್. ಮೂವಿ ಜೈ ಡಿ ಬಾಸ್ ಕೈಲೇ ಸಾಧ್ಯ. ಚೆನ್ನಾಗಿದೆ. ಬ್ರೋ ಸೂಪರ್, 100 ಗ್ಯಾರಂಟಿ. ಜೈ ಡಿ ಬಾಸ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಒಂದು ಮೂವಿ ನೋಡ್ಕೊಂಡು ಜನ ಹೊರಗಡೆ ಬರ್ತಿದ್ದಾರೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಆ ಮೂವಿಲಿ ಹೆಂಗೈತೆ ಅಂತ. ಐತೆ ನೋಡಿ ಡಿ ಬಾಸ್. ಎಮೋಷನ್ ಇದೆ, ತುಂಬಾ ಚೆನ್ನಾಗಿದೆ. ಮೆಸೇಜ್ ಕೊಟ್ಟಿದ್ದಾರೆ, ತುಂಬಾ ಒಳ್ಳೆ. ಸೂಪರ್ ಆಗೈತೆ ಮೂವಿ, ತುಂಬಾ ಚೆನ್ನಾಗಿದೆ ಸರ್. ಒಳ್ಳೆ ಕಾನ್ಸೆಪ್ಟ್. ಸ್ಟೋರಿ ಇಷ್ಟ ಆಯ್ತಾ? ಸ್ಟೋರಿ ಇಷ್ಟ ಆಯ್ತು ಸರ್. ಸರ್ ಹೇಗಿತ್ತು ಮೂವಿ? ಚೆನ್ನಾಗಿದೆ. ಸ್ಟೋರಿ ಇಷ್ಟ ಆಯ್ತಾ? ಹೇಗಿದೆ ಮೂವಿ? ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ. ಸೂಪರ್ ಆಗಿತ್ತು, ಚಿಂದೆ ಆಗಿತ್ತು. ಜೈ ಡಿ ಬಾಸ್. ಸೂಪರ್ ಸರ್, ಚೆನ್ನಾಗಿತ್ತು. ಚೆನ್ನಾಗಿದೆ ಸರ್. ಹೇಗಿತ್ತು? ಸೂಪರ್ ಸರ್, ಹೇಗಿತ್ತು ಮೂವಿ? ಸೂಪರ್ ಸರ್. ಸೂಪರ್. ಏನಿಷ್ಟ ಸೂಪರ್ ಆಗಿದೆ ಸರ್. ಬಾಸ್ ಆಕ್ಟಿಂಗು ಅವ್ರು ಯಾವ ಥರ ಮಾಡಿದ್ದಾರೆ ಏನು ಅಂತ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ದರ್ಶನ್ ಸರ್ ಎಂಟ್ರಿ ಸೂಪರ್, ಅದಂತೂ ಅಲ್ಟಿಮೇಟ್. ದರ್ಶನ್ ಸರ್ ಎಂಟ್ರಿ ಸೂಪರ್ ಮೂವಿ. ದರ್ಶನ್ ಎಂಟ್ರಿ ಅಂತೂ ಸೂಪರ್ ಆಗಿದೆ. ಚೆನ್ನಾಗಿದೆ. ಸೂಪರ್. ದರ್ಶನ್ ಸರ್ ಆಗಿದೆ. ಸೂಪರ್ ಆಗಿದೆ ಸರ್ ಎಂಟ್ರಿ. ಸೂಪರ್ ಮೂವಿ. ರೈತರೇ ದೇಶದ ಬೆನ್ನೆಲುಬು. ಜೈ ಕಾಟೇರ, ಜೈ ಡಿ ಬಾಸ್. ಸೂಪರ್. ಹೇಗಿತ್ತು? ತುಂಬಾ ಚೆನ್ನಾಗಿದೆ. ಏನಿಷ್ಟ ಆಯ್ತು ಮೂವಿಲಿ? ದರ್ಶನ್ ಸ್ಟನ್ಸ್. ದರ್ಶನ್ ಸರ್ ಇಷ್ಟ ಆಯ್ತು. ಅವರು ದರ್ಶನ್ ಸರ್ ಎಂಟ್ರಿ ತುಂಬಾ ಚೆನ್ನಾಗಿದೆ. ಎಂಟ್ರಿನೂ ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಹೇಗಿತ್ತು ಮೂವಿ? ಸಕ್ಕದಾಯಿತು. ಬಾಸ್ ಎಂಟ್ರಿ ಅಂತೂ ಸೂಪರು. ಫಸ್ಟು ಮಾತ್ರ ಮಸ್ತಾಗೈತೆ. 100 ಪಕ್ಕ. ಯಾವಾಗಲೂ ಬಾಸ್ ಫಿಲಮ್ ಅಂದರೆ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಅದರಲ್ಲೂ ರೈತರಿಗಂತೂ ಒಳ್ಳೆ ಮೆಸೇಜ್ ಇದೆ. ಒಳ್ಳೆ ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ರೈತರಿಗೆ. ಸೂಪರ್. ಹೇಗೆ ಸರ್? ದರ್ಶನ್ ಸರ್ ಎಂಟ್ರಿ ಆಗಿದೆ. ಸೂಪರ್. ಒನ್ ಆಫ್ ದ ಬೆಸ್ಟ್ ಕೆರಿಯರ್ ಮೂವಿ. ಜೈ ಡಿ ಬಾಸ್. ಸೂಪರ್. ಬ್ಲಾಕ್ ಸೂಪರ್. ತುಂಬಾ ಚೆನ್ನಾಗಿದೆ ಸರ್. ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ದರ್ಶನ್ ಅವ್ರ ಸಿನಿಮಾನ ಎಲ್ಲರೂ ಏನು ಹೇಳ್ತಾ ಇದ್ರು, ಬರೀ ಮಾಸ್ ಡೈಲಾಗು, ಬರೀ ಒಡಿ ಬಡಿ ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಒಬ್ಬ ನಿಜವಾದ ಕಲಾವಿದ ಈ ಥರನೂ ಮಾಸ್ ಆ್ಯಕ್ಟಿಂಗ್ ಮಾಡೋಂಥವ್ರು ಈ ಥರ ಕ್ಲಾಸ್ ಆಗಿ ಇಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಇವತ್ತುವರೆಗೆ ಯಾರು ಅಂದ್ಕೊಂಡಿರಲಿಲ್ಲ. ನಾನು ಆ್ಯಸ್ ಎ ದೊಡ್ಡ ಡಿ ಬಾಸ್ ಅಭಿಮಾನಿ ಆದರೂ ಅದನ್ನು ಹೊರಗಡೆ ಬಂದು ಕಾಮನ್ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ. ಅದ್ಭುತವಾದ ಸಿನಿಮಾ ಸರ್. ಸರ್ ಈಗ ದರ್ಶನ್ ಸರ್ ಎಂಟ್ರಿ ಮಾತ್ರ ಸಾಕಾದಾಗ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು, ಏನು ಹೇಳ್ತೀರಿ? ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಲ್ಲ ಏನು ಹೇಳ್ತಾರೆ, ಡಬಲ್ ಶೇಡು, ಡಬಲ್ ಆ್ಯಕ್ಟಿಂಗ್ ಅಂತ ಇದ್ರು. ಬಟ್ ಒಬ್ಬರನ್ನೇ 2 ಶೇಡ್ ಮಾಡಿದ್ದಾರೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಮಾತ್ರ ಆ ಲವ್ ಫೀಲಿಂಗು, ಆ ಸೆಂಟಿಮೆಂಟು ನಿಜವಾಗ್ಲೂ ಒಂದು ಸೆಕೆಂಡ್ ಜರ್ಕೊಡಿದಂಥ ಗ್ಯಾರಂಟಿ ಸರ್. ತುಂಬ ಅದ್ಭುತವಾದ ಸಿನಿಮಾ. ಥ್ಯಾಂಕ್ ಯು ಸರ್. ಹೇಗಿತ್ತು ಮೂವಿ? ಸೂಪರ್ ಸರ್. ಒರಿಜಿನಲ್ ಬಾಕ್ಸ್ ಆಫೀಸ್ ಸುಲ್ತಾನ ಬಂದವ್ರೆ ಸರ್ ಸೀರಿಯಸ್ಲಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಲ್ಟಿಮೇಟ್ ಮೂವಿ. ಸೂಪರ್. ಚಾಲೆಂಜಿಂಗ್ ಸ್ಟಾರ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ಸರ್. ಸೂಪರ್ ಆಗಿದೆ. ಡಿ ಬಾಸ್ ಬ್ಯೂಟಿ ಬಾಸ್. ಸೂಪರ್. ಸೂಪರ್ ಮೂವಿ ಸೂಪರ್ ಆಗಿದೆ, ಚೆನ್ನಾಗಿದೆ, ನೋಡ್ಬೋದು. ಅಭಿಮಾನಿಗಳ ದೇವರು ಡಿ ಬಾಸ್ಗೆ. ಚೆನ್ನಾಗಿದೆ. ಪ್ರತಿಯೊಬ್ಬರು ಬಂದು ವಾಚ್ ಮಾಡಿ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ತುಂಬಾ ಚೆನ್ನಾಗಿದೆ ಸರ್. ಬೇಜಾರೇ ಅನ್ಸಲ್ಲ. ಅದ್ಭುತವಾಗಿದೆ. ಎಲ್ಲರೂ ಒಂದ್ಸರಿ ನೋಡಿ ಅವ್ರ ಅಭಿಪ್ರಾಯ ತಿಳಿಸಿ. ಅದ್ಭುತವಾಗಿದೆ ನೋಡಿ. 100 ಡೇಸ್ ಅಂತೂ ಗ್ಯಾರಂಟಿ. ಸರ್ ದರ್ಶನ್ ಸರ್ ಎಂಟ್ರಿ ಚೆನ್ನಾಗಿದೆ ಅಂತ ಹೇಳಿ. ಅಲ್ಟಿಮೇಟ್ ಆಗಿದೆ ಸರ್. ಎಂಟ್ರಿ ಅಂತೂ ಮಾತ್ರ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಎಲ್ಲ ನೋಡಿ ಅವ್ರಿಗೆ ಗೊತ್ತಾಯ್ತು. ಅದ್ಭುತವಾಗಿದೆ.
ಸರ್ ತುಂಬಾ ಚೆನ್ನಾಗಿದೆ ಫಿಲಮ್, ಸಕ್ಕತ್ತಾಗಿದೆ ಸರ್. ಫಸ್ಟ್ ಹಾಫ್ ಅಂತೂ ಅದ್ದೂರಿ ಸರ್, ಮಾತ್ರ ಸೂಪರ್ ಸೂಪರ್ ಅದ್ದೂರಿ. ಸಖತ್ತಾಗಿತ್ತು. ಜಾತಿ ಬಗ್ಗೆ ರೈತರ ಬಗ್ಗೆ ಹೇಳಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಯಾಕೆ ಟೆನ್ಷನ್ ಇದ್ದೀರಾ? ನಾನು ಅಳ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ಆಕ್ಟಿಂಗ್. ಅದಕ್ಕೆ ಅಷ್ಟೊಂದು ಖುಷಿಯಿಂದ ಎಮೋಷನಲ್ ಆಗಿ ಹೇಳ್ತಾ ಇದ್ದೀರಾ? ಇಲ್ಲ, ತುಂಬಾ ಚೆನ್ನಾಗಿತ್ತು. ನಂಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದರ್ಶನ್ ಸರ್ ಏನ್ ಹೇಳ್ತೀರಾ ಹೇಳಿ? ಬಾಸ್ ಮೂವಿ ತುಂಬಾ ಚೆನ್ನಾಗಿತ್ತು. 100 ಡೇಸ್ ಅಲ್ಲ 200 ಡೇಸ್ ಗಿಂತ ಜಾಸ್ತಿ ಓಡ್ಲಿ ಅಂತೀನಿ. ದರ್ಶನ್ ಸರ್ ಎಂಟ್ರಿ ಬೆಂಕಿ ನೆಕ್ಸ್ಟ್ ಲೆವೆಲ್ ಬಾಸ್. ಕಂಗ್ರಾಟ್ಸ್ ಬಾಸ್. 100 days ಗ್ಯಾರಂಟಿ ಬಾಸ್. ಲವ್ ಯು ಅಪ್ಪಾಜಿ, ಲವ್ ಯು ಅಪ್ಪಾಜಿ. ಆಲ್ ದ ಬೆಸ್ಟ್. ಡಿ ಬಾಸ್ಗೆ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದೊಂದು ಎಂಟ್ರಿ ಕೂಡ ಗೂಸ್ ಬಂಪ್ಸೆ. ಸೊ ಫೈನಲಿ ಅಲ್ಟಿಮೇಟ್ ಆಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಸಿನಿಮಾನ ನೋಡಿ ಬಂದು ಆರೈಸಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಒಳ್ಳೆ ಮೆಸೇಜ್ ಇವತ್ತಿನ ಜಾತಿ ವ್ಯವಸ್ಥೆಗೆ. ಸರ್ ಜಾತಿ ವ್ಯವಸ್ಥೆ ಅನ್ನೋದೇ ಬರಬಾರ್ದು ಸರ್. ಗೂಸ್ ಬಂಪ್ಸ್, ಒಳ್ಳೆ ಗೂಸ್ ಬಂಪ್ಸ್ ಎಲ್ಲ ಫೈಟ್ಸ್ ಸಕ್ಕತ್ತಾಗಿದೆ. ಸರ್ ಹೇಗಿತ್ತು?